ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಮನೆಯಲ್ಲಿ ಸುಂದರವಾಗಿ ಬೆಳೆದಂತಹ ಬುಗನ್ವಿಲ್ಲಿಯ ಹೂವಿನ ಗಿಡದ ಬಗ್ಗೆ ಈ ವಿಡಿಯೋದಲ್ಲಿ ನೀವು ನೋಡುತ್ತೀರಾ. ವೀಕ್ಷಕರೇ, ಇಷ್ಟೊಂದು ಸುಂದರವಾಗಿದೆ, ಪೊದರಾಗಿ ಬೆಳೆದಿದೆ, ಎತ್ತರವಾಗಿ ಬೆಳೆದಿಲ್ಲ. ಈ ರೀತಿ ಪೊದರಾಗಿ ಬೆಳೆಯಲು ಕಾರಣ ಇದೆ. ನೋಡಿ, ಇನ್ನೊಂದು ಬಣ್ಣದ ಬುಗನ್ವಿಲ್ಲಿಯ ಹೂವಿನ ಗಿಡ. ಇದರ ಬಣ್ಣ ಕೂಡ ತುಂಬ ಚೆನ್ನಾಗಿದೆ. ಮನೆಯ ಮುಂಭಾಗದಲ್ಲಿ ಇಂತಹ ಹೂವಿನ ಗಿಡಗಳಿದ್ದಾಗ ಮನೆಗೆ ಆಕರ್ಷಣೆಯನ್ನು ಕೊಡುತ್ತದೆ. ವೀಕ್ಷಕರೇ ನೋಡಿ, ಈ ಹೂವಿನ ಗಿಡ ನಾನು ಗೋಣಿ ಚೀಲದಲ್ಲಿ ನೆಟ್ಟಿರುತ್ತೇನೆ. ಬಲು ಸುಂದರವಾಗಿ ಸೊಗಸಾಗಿ ಈ ಗಿಡ ಬೆಳೆದಿದೆ. ಸ್ಥಳದ ಅಭಾವ ಇದ್ದುಂತಾದರೆ ಈ ರೀತಿ ಗೋಣಿ ಚೀಲದಲ್ಲಿ ನೆಡಬಹುದು. ನೋಡಿ, ಬಿಳಿ ಬಣ್ಣದ ಬುಗನ್ವಿಲ್ಲಿಯ, ನಮ್ಮ ಊರ ಭಾಷೆಯಲ್ಲಿ ಕಾಗದ ಹೂ ಅಂತ ಈ ಹೂವಿನ ಗಿಡವನ್ನು ಕರೆಯುತ್ತಾರೆ. ಇಷ್ಟೊಂದು ಗೊಂಚಲು ಥರ ಬೆಳೆಯುವಂಥ ಈ ಹೂವಿನ ಗಿಡ ಬಲು ಸುಂದರ. ನೋಡಿ, ಪಿಂಕ್ ಬಣ್ಣದ ಕಾಗದದ ಹೂ, ಇಷ್ಟೊಂದು ಗೊಂಚಲು ಥರ ಈ ಗಿಡ ಹೂವನ್ನು ಕೊಟ್ಟಿದೆ. ನೋಡಿ, ಈ ಗಿಡಕ್ಕೆ ಸುಮಾರು ಕಳೆದ ಬೇಸಿಗೆ ತಿಂಗಳಲ್ಲಿ, ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ನಾನು ನರ್ಸರಿಯಿಂದ ತಂದಿರುತ್ತೇನೆ. ಈ ಗಿಡವನ್ನು ನಾನು ಪ್ಲಾಸ್ಟಿಕ್ ಕವರಲ್ಲಿ, ಅಂದರೆ ಗ್ರೋ ಬ್ಯಾಗಲ್ಲಿ ನೆಟ್ಟಿರುತ್ತೇನೆ. ಹೌದು ವೀಕ್ಷಕರೇ, ಇಷ್ಟು ದೊಡ್ಡ ಗಿಡವು ಕೂಡ ಈ ಗ್ರೋ ಬ್ಯಾಗಲ್ಲಿ ನೆಡಬಹುದು. ನೋಡಿ, ಕಳೆದ ವರ್ಷ ನರ್ಸರಿಯಿಂದ ತಂದಂತಹ ಈ ಬುಗನ್ವಿಲ್ಲಿಯ ಗಿಡವನ್ನು ಗ್ರೋ ಬ್ಯಾಗಲ್ಲಿ ನೆಟ್ಟು ಇಷ್ಟೊಂದು ಸೊಗಸಾಗಿ ಬೆಳೆದಿದೆ. ನೋಡಿ, ಇನ್ನೊಂದು ಬಣ್ಣದ ಬಲು ಚಂದ ಮನೆಯ ಮುಂಭಾಗದಲ್ಲಿ ಈ ಹೂವಿನ ಗಿಡ ಬಲು ಚಂದವಾಗಿ ಕಾಣುತ್ತದೆ. ನೋಡಿ, ಈ ಗಿಡದಲ್ಲಿ ಕೂಡ ಸೊಗಸಾಗಿ ಈ ಕಾಗದದ ಹೂ ಬಂದಿರುತ್ತದೆ. ವೀಕ್ಷಕರೇ, ಈ ಹೂವಿನ ಗಿಡದ ಬಗ್ಗೆ ಕಮೆಂಟ್ಸನ್ನು ಈ ವಿಡಿಯೋದಲ್ಲಿ ಮಾಡಿ. ನೋಡಿ, ಚಿಗುರು ಕೂಡ ಬರ್ತಾ ಇದೆ. ಈ ಎಲ್ಲ ಹೂವಿನ ಗಿಡಗಳಿಗೆ ಅಧಿಕ ಬಿಸಿಲು ತುಂಬ ಅತ್ಯಗತ್ಯ. ಸುಮಾರು 5 ಬಣ್ಣದ ಬುಗನ್ವಿಲ್ಲಿಯ, ಅಂದರೆ ಕಾಗದದ ಹೂವಿನ ಗಿಡಗಳು ನನ್ನ ಮನೆಯಲ್ಲಿ ಇವೆ. ಅಪರೂಪದ ಬಣ್ಣದ ಬುಗನ್ವಿಲ್ಲಿಯ ಗಿಡ. ನೋಡಿ ವೀಕ್ಷಕರೇ, ನಾನು ಕಳೆದ ವರ್ಷ ಮಳೆಗಾಲದ ಸಮಯದಲ್ಲಿ ಈ ರೀತಿ ಕಟ್ಟಿಂಗ್ ಮಾಡಿ ಒಂದು ಪ್ಲಾಸ್ಟಿಕ್ ಗ್ರೋ ಬ್ಯಾಗಲ್ಲಿ ಹಲವಾರು ಗಿಡಗಳನ್ನು ಮಾಡಿರುತ್ತೇನೆ. ನೋಡಿ, ಈ ರೀತಿ ನಿಮಗೂ ಕೂಡ ಒಂದು ಹೂವಿನ ಗಿಡ ಇದ್ದಂತಾದರೆ ಅದರಿಂದ ಸಾಕಷ್ಟು ಹೂವಿನ ಗಿಡಗಳನ್ನು ಮಾಡಬಹುದು. ಈ ಹೂವಿನ ಗಿಡವನ್ನು ನಾನು ಕಳೆದ ವರ್ಷ ಮಳೆಗಾಲದಲ್ಲಿ ಈ ರೀತಿ ಗ್ರೋ ಬ್ಯಾಗಲ್ಲಿ ನೆಟ್ಟಿರುತ್ತೇನೆ. ಈಗ ಬಲು ಚೆನ್ನಾಗಿ ಚಿಗುರಿದೆ. ಹಾಗೆ ಒಂದು 7-8 ಗಿಡಗಳನ್ನು ನಾನು ಈ ಗಿಡದಿಂದ ಮಾಡಿರುತ್ತೇನೆ. ನೋಡಿ, ಈಗ ನಾನು ಇದಕ್ಕೆ ಚಿಗುರು ಬಂದ ಮೇಲೆ ಇದನ್ನು ನಾನು ಹೊರಗಡೆ ಬಿಸಿಲಲ್ಲಿ ಇಟ್ಟಿರುತ್ತೇನೆ. ಇದಕ್ಕಿಂತ ಮುಂಚೆ ಈ ಹೂವಿನ ಗಿಡ ನೆರಳಲ್ಲಿ ಇತ್ತು. ಚೆನ್ನಾಗಿ ಬೆಳೆದ ಮೇಲೆ ಈ ಗಿಡವನ್ನು ಬಿಸಿಲಲ್ಲಿ ಇಟ್ಟಾಗ ಈ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ನೀವು ಕೂಡ ಇಂಥ ಒಂದು ಗಿಡವನ್ನು ನರ್ಸರಿಯಿಂದ ತಂದು ತದನಂತರ, ಅಂದರೆ ಮರು ವರ್ಷ ಈ ಗಿಡದಿಂದ ಹಲವಾರು ಗಿಡಗಳನ್ನು ಮಾಡಬಹುದು.
ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.